ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸುಖ ಇದ್ರೂ ಸಹಿತ ಜೀವನ ಆಗಲ್ಲ, ಬರೀ ಕಷ್ಟ ಇದ್ರೂ ಸಹಿತ ಜೀವನ ಆಗಲ್ಲ. ಹಾಗೇನೆ ಜೀವನದಲ್ಲಿ ಕತ್ತಲು ಮತ್ತು ಬೆಳಕು ಎರಡೂ ಇರ್ಬೇಕು. ನಮಗೆ 24 ಗಂಟೆ ಬೆಳಕೆ ಇದ್ರೆ ಬಹುಶಃ ನಾವು ಮನುಷ್ಯರಾಗಿ ಹಿಂಗಿರ್ತಿರ್ಲಿಲ್ಲ. ನಾವು ಆ ಒಂದು ಸಾಯಂಕಾಲದಿಂದ ರಾತ್ರಿವರೆಗೂ ಕತ್ತಲೆ ಇರೋದ್ರಿಂದ ನಾವು ನೆಮ್ಮದಿಯಾಗಿ ಮತ್ತೆ ಬೆಳಗ್ಗೆ ಎದ್ದು ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ಆಗ್ತದೆ. ನಾವು ಏನಾದ್ರೂ ಒಂದು ಕೆಲಸವನ್ನು ಮಾಡೋ ಟೈಮ್ನಾಗೆ ನಮಗೆ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕಪ್ಪ ಅಂತ ಒಂದು ಹೊಳಿಲಿಲ್ಲ ಅಂತಂದ್ರೆ ಯಾರನ್ನ ಕೇಳಿದ್ರೆ ನಾನು ಪರಿಹಾರವನ್ನು ಹುಡುಕ್ಬೋದು. ಎಲ್ಲಿ ನನಗೆ ಪರಿಹಾರ ಸಿಗುತ್ತೆ? ಇದು ಬರೀ ದೀಪ ಹಚ್ಚಿ ಕ್ಯಾಂಡಲ್ ಹಚ್ಚಿ ನಾನು ಕೆಲಸ ಮಾಡೋದಕ್ಕಂತ ಅಲ್ಲ. ಯಾರನ್ನ ಕೇಳಿದ್ರೆ ನನ್ನ ಒಂದು ಕಷ್ಟಕ್ಕೆ ಪರಿಹಾರ ಸಿಗುತ್ತೆ, ಯಾರು ನನಗೆ ಸಹಾಯ ಮಾಡ್ತಾರೆ. ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ನಾನು ಯಾರ ಹತ್ರ ಹೋಗ್ಬೋದು? ಎಲ್ಲಿ ಹೋದ್ರೆ ನನ್ನ ಒಂದು ಇಲಾಖೆ ಸಮಸ್ಯೆಗಳು ಬಗೆಹರಿತವೆ, ನನ್ನ ಗ್ರಾಮದಲ್ಲಿರುವಂತ ಸಮಸ್ಯೆ ಯಾರ ಹತ್ರ ಹೋದ್ರೆ ಬಗೆಹರಿತವೆ. ನಾನು ಯಾರ್ಯಾರು ಸೇರಿ ನಾವು ಕೆಲಸ ಮಾಡಿದ್ರೆ ನಮ್ಮ ಒಂದು ಕರ್ತವ್ಯ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಎಲ್ಲಾ ಕತ್ತಲೆಗಳನ್ನ ಹೊಡೆದೋಡಿಸ್ಕೊಂಡು ನಾವು ಅಲ್ಲಿ ಪರಿಹಾರ ಹುಡುಕಿದಾಗ ಆ ಕೆಲಸ ಏನು ನಿಂತ್ಕೊಂಡಿರುತ್ತಲ್ಲ ಅದು ಬೆಳಕಾಗ್ತದೆ, ಅದು ಪ್ರಜ್ವಲಿಸ್ತದೆ. ಅವಾಗ ನಾವು ಯಶಸ್ವಿಯಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಗ್ರಾಮದಲ್ಲಿ ಇರುವಂತ ಜನಕ್ಕೆ ನಾನು ಬೆಳಕಾಗಿ ನಾನು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಇಲ್ಲಿ ನಿಮ್ಮ ಕೈಯಲ್ಲಿ ಎಲ್ಲರ ಕಡೆ ದೀಪ ಕೊಟ್ಟು ನಿಮಗೆ ಆ ಕತ್ತಲಿಂದ ಹೊರಗಡೆ ಬಂದು ನನ್ನ ಗ್ರಾಮದಲ್ಲಿ ಆ 17 ಗ್ರಾಮಗಳು ನಮ್ಮ ಮಾನ್ವಿ ತಾಲೂಕಿನಲ್ಲಿ ಏನಿದಾವೆ ಆ ಗ್ರಾಮಗಳಲ್ಲಿ ನಮ್ಮ ಜನಕ್ಕೆ ಯಾರು ಇವತ್ತು ಸರ್ಕಾರದ ಸೌಲಭ್ಯಗಳನ್ನ ಪಡಿಲಿಕ್ಕೆ ಅನಾನುಕೂಲತೆ ಆಗ್ತದೆ ಅವರಿಗೆ ನಾವು ಜೀವನದಲ್ಲಿ ಬೆಳಕಾಗಬೇಕು ಅನ್ನೋದಕ್ಕೆ ಈ ಒಂದು ಕತ್ತಲೆಯಿಂದ ಬೆಳಕಿನಡೆ ಪ್ರಯಾಣ. ಡೋಂಟ್ ಕರ್ಸ್ ದ ಡಾರ್ಕ್, ಬ್ರಿಂಗ್ ದ ಲೈಟ್. ನಾವು ಕತ್ತಲೆಯನ್ನ ನಾವು ದೂಷಿಸಬಾರ್ದು. ಆ ಕತ್ತಲೆಯಿಂದ ಹೊರಗಡೆ ಬರೋ ಪ್ರಯತ್ನ ಮಾಡುವಂತ ಒಂದು ಈ ಒಂದು ಕೆಲಸದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ರ ಎಲ್ಲರೂ ನಿಮ್ ದೀಪ ಇರ್ತದೆ. ಪ್ರಯತ್ನ ಮಾಡಿದಾಗ ಕೆಲವರು ಸ್ವಲ್ಪ ಹಿಂಗ್ ಮಾಡಿ ಬರಡಿ ಮಾಡ್ಕೊಂಡು ಇಲ್ಲೇ ಒಂದು ಹಿಂಗ್ ತಗೊಂಡ್ಬಿಡೋಣ ಅಂತ ಹಿಂದೂ ಪ್ರಯತ್ನ ಮಾಡಿದ್ರು, ಕಾಲದ ಪ್ರಯತ್ನ ಮಾಡಿದ್ರು. ಈಗ ಸರ್ ಮಾಡಿದ ನಂತರ ಒಂದೇ ಸೆಕೆಂಡ್ ಇದೆಯಲ್ಲ ಅಂತ ಹೇಳಿ ಆದ್ರೆ ಈಗ ಅವ್ರು ಹೇಳ್ದಂಗೆ ನಮಗೆ ಈಸಿ ಇದೆ, ಗಂಟು ಹಾಕ್ಲಿಕ್ಕೆ ಈಸಿ ಇದೆ. ಆದ್ರೆ ಅದು ಗೊತ್ತಿರ್ಲಿಲ್ಲ ಅಂತಂದ್ರೆ ಪ್ರಯತ್ನ ನಾವು ಏನೇನ್ ಮಾಡಿದ್ರು ಸಹಿತ ಇನ್ನೊಂದು ಸಹಾಯ ಬೇಕಾಗುತ್ತೆ. ಆದ್ರೆ ಇಲ್ಲಿ ನಾವು ಏನು ಸಮಸ್ಯೆಗಳನ್ನ ಎದುರಿಸ್ತೀವಿ ಆ ಸಮಸ್ಯೆಗಳನ್ನ ಎದುರಿಸೋ ಟೈಮ್ನಾಗಿ ಈ ರೀತಿ ಗಂಟುಗಳು ಅಂತಂದ್ರೆ ಸಮಸ್ಯೆಗಳು ಯಾವ್ಯಾವ ರೀತಿ ಬರ್ತವೆ ಆ ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿಕೊಂಡು ಯಾವ ಸಮಸ್ಯೆ ಯಾರ ಹತ್ರ ನಾನು ಡಿಸ್ಕಷನ್ ಮಾಡಬೇಕು, ಯಾವ ಹಂತದಲ್ಲಿ ಡಿಸ್ಕಷನ್ ಮಾಡಬೇಕು, ಯಾವಾಗ ಮಾಡಬೇಕು. ಯಾಕಂದ್ರೆ ಈಗ ಸರ್ ಕುಂತಿರ್ತಾರೆ, ಸೀರಿಯಸ್ ಆಗಿ ಕುಂತಿರ್ತಾರೆ, ಸರ್ ಬರೀ ಸರ್ ಹೊಡೆದಾಡ ಕುಂತಿರ್ತಾರೆ, ಅವ್ರು ಎದಕ್ಕೆ ಬರ್ತಾರೆ? ಅವರನ್ನ ನಾನು ಅರ್ಥ ಮಾಡ್ಕೋಬೇಕು. ಯಾವಾಗ ಮಧ್ವಾಚಾರ್ಯ ಸರ್ ಹತ್ರ ನಾವು ಇದನ್ನ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಹೆಂಗೆ ತಿಳಿಸ್ಬೇಕು? ನಾನು ಒಬ್ಬನೇ ಹೋಗ್ಬೇಕಾ ಅಥವಾ ಸರ್ ಕರ್ಕೊಂಡು ಹೋದ್ರೆ ಅದು ಕೆಲಸ ಆಗುತ್ತೆ? ಬಹಳ ಸರಿ ಹೇಳ್ತಿರ್ತಾರೆ, ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ಸರ್ ಕೆಲಸ ಆಗುತ್ತೆ. ಬಹಳಷ್ಟು ಸರಿ ನಾವು ಕೇಳ್ತೀವಿ, ಸರ್ ಇವ್ರು ಬಂದ್ಬಿಟ್ರೆ ಅವ್ರ ಕೆಲಸ ಆಗ್ಬಿಡ್ತದೆ. ಏನು ಬೇಡ ಸರ್, ಅವ್ರನ್ನ ಫೋನ್ ಮಾಡಿ ಹೇಳ್ಬಿಟ್ರೆ ನಿಮ್ ಕೆಲಸ ಆಗ್ಬಿಡುತ್ತೆ. ಅಂದ್ರೆ ಅದು ನಮ್ಗೆ ಗೊತ್ತಿರುತ್ತೆ. ಇನ್ನೊಬ್ರು ಸಹಾಯ ಬೇಕಾಗಿರುತ್ತೆ, ಇನ್ನೊಬ್ರು ಒಂದು ಫೋನ್ ಕಾಲ್ ಸಾಕಾಗಿರುತ್ತೆ, ಇನ್ನೊಬ್ರು ಬರ್ತಾರೆ ಅಂದ್ರೆ ಕೆಲಸ ಆಗ್ಬಿಟ್ಟಿರ್ತದೆ. ಈಗ ನಾವ್ ಏನ್ ಮಾಡ್ತೀವಿ, ಎಷ್ಟು ಸಾರಿ ನೋಡ್ತೀವಿ ಮುಖ್ಯಮಂತ್ರಿಗಳು ಮಾಹಿತಿ ಕೊಡ್ತಾರೆ ಅಂದ್ರೆ ಎಲ್ಲಾ ತೆಗೆದುಕೊಂಡು ನಮ್ಮ ಮೊದಲು ಕ್ಲಿಯರ್ ಆಗಿರ್ತದೆ. ನಾವು ಖುಷಿ ಆಗ್ಬಿಡ್ತೀವಿ, ಅಲ್ಲ ಒಂದು ಇಲಾಖೆ ಮೇಲೆ ಬ್ಲೇಮ್ ಮಾಡೋದಂತಲ್ಲ, ಅವ್ರು ಒಕ್ಕಡೆ. ಇವತ್ತು ಯಾವುದೇ ಇಲಾಖೆ ಮೇಲೆ ಯಾರು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಇಲಾಖೆ ಒತ್ತಡ, ಅವ್ರ ಇಲಾಖೆ ಜವಾಬ್ದಾರಿಗಳಿರ್ತವೆ. ಹೀಗಾಗಿ ನಮ್ಮ ಒಂದು ಸಮಸ್ಯೆಯನ್ನು ನಾವು ಪರಿಹರಿಸಲಿಕ್ಕೆ ಅಂದ್ರೆ ಸಮುದಾಯದ ಮಟ್ಟದಲ್ಲಿ ನಾವು ಏನು ಟ್ರೈಬಲ್ ಕಮ್ಯುನಿಟಿಗೆ ನಾವು ಏನು ಸೌಲಭ್ಯ ಕೊಡ್ಬೇಕಂತೀವಿ ಅಲ್ಲಿ ಈ ರೀತಿ ಗಂಟುಗಳನ್ನು ನಾವು ಹಾಕ್ಬೇಕಾಗುತ್ತೆ. ಅಂದ್ರೆ ಗಂಟು ಹಾಕ್ಬೇಕಂದ್ರೆ ಎಲ್ಲಾ ಇಲಾಖೆಗಳು ಸೇರಿ ನಾವು ಕೈಗೊಳಿಸ್ಬೇಕಾಗುತ್ತೆ. ಇವಾಗ ನಾವು ಅಂದ್ರೆ ICDS ನವ್ರು ಬಂದಿಲ್ಲ, ಫಾರೆಸ್ಟ್ ನವ್ರು ಬಂದಿಲ್ಲ, ಟ್ರೈನಿಂಗ್ ನಿಲ್ಲಿಸಿದ್ವಾ ಸರ್? ನಿಲ್ಲಿಸ್ತಿಲ್ಲ. ತಹಸೀಲ್ದಾರ್ ಕರೆಸಿದ್ರು, EO ಸಾಹೇಬ್ ಕರೆಸಿದ್ರು, ಲಾಂಚ್ ಮಾಡಿಸಿದ್ರು, ಟ್ರೈನಿಂಗ್ ನಡೀತಾ ಇದೆ. ಮತ್ತೆ ಅವರಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಅವ್ರಿಗೆ ಒಂದ್ಸಲ ಅದನ್ನ ಫೀಡ್ಬ್ಯಾಕ್ ಮಾಡಿದ್ರೆ ಈ ಒಂದು ತರಬೇತಿಯ ಒಂದು ಕನ್ಕ್ಲೂಷನ್ ಅವರಿಗೆ ಬರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನಾವು ಮಾನ್ವಿ ತಾಲೂಕಿನಲ್ಲಿ ನಮ್ಮ 17 ಗ್ರಾಮಗಳಲ್ಲಿ ನಮ್ಮ ಒಂದು ಸೌಲಭ್ಯಗಳನ್ನ ಕುಡಿಯ ನೀರಾಗಿರ್ಬೋದು, 24 hours ವಾಟರ್ ಸಪ್ಲೈ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಗುವಂತ ಸೌಲಭ್ಯಗಳಾಗಿರ್ತವೆ. ಇವೆಲ್ಲವುಗಳ ಜೊತೆಗೆ ಮದರ್ ಡಿಪಾರ್ಟ್ಮೆಂಟ್, ಪ್ರೈವೇಟ್ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಏನೆಲ್ಲ ಕೊಡಬೇಕು ಎಲ್ಲ ಇಲಾಖೆಗಳಿಂದ ಕರ್ಕೊಂಡು ಅದು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಹೀಗಾಗಿ ಇದು ಗಂಟು ಹಾಕುವಂತ ಒಂದು ಆಟ ನೋಡ್ಲಿಕ್ಕೆ ಸರಳ, ಆದ್ರೆ ಮಾಡುವಂತ ಪ್ರಯತ್ನದಲ್ಲಿ ಬಹಳಷ್ಟು ಏನಾಗ್ತದೆ, ಕೊನೆಗೆ ಅದು ಗೊತ್ತಾಗಿದೆ ಅತ್ಯಂತ ಸರಳವಾಗಿದೆ. ಆಯ್ತು, ಈಗ ದಯವಿಟ್ಟು ಎಲ್ಲರೂ ನಾಳೆ ಮತ್ತೆ ಬರಬೇಕು ಮೇಡಮ್. ನಾಳೆಗೆ ಸೇಮ್ 10 ಗಂಟೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.